ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ. ನಾನು ನನ್ನ ತಂಗಿ ನಮ್ಮ ಪಾಪು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಗಾಡೀಲಿ ಬರ್ತಾಯಿದ್ದಾರೆ. 3 ಜನಕ್ಕೂ ಗಾಡೀಲಿ ಆಗಲ್ಲ ಅಂಥೇಳಿ ಅವರು ಗಾಡೀಲಿ ಬಂದರು. ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಇದು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡು. ನನಗೆ ವೀಡಿಯೋಗಳು ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ, ಪ್ಲಸ್ ಕಂಟೆಂಟ್ ಸಿಗ್ತಾಯಿಲ್ಲ. ಸಿಕ್ಕಿದಾಗ ನಾನೇ ಹಾಕ್ತೀನಿ. ಮಾಡಿರೋ ವೀಡಿಯೋಗಳೇನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗಿನ್ನ ಮುಂಚೆ ಬಂದು ನಮ್ಮ ಹಸ್ಬೆಂಡ್ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಗಾಡೀಲಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಎಲ್ಲಿಗೆ ಅಂತ ನೀವೇ ನೋಡಿ ಬನ್ನಿ. ಈ ಬೋರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಎಸ್, ನಾವು ಹೋಗ್ತಾ ಇರೋವಂಥದ್ದು ಈಶಾ ಫೌಂಡೇಶನ್ಗೆ. ಇದಿರೋವಂಥದ್ದು ಚಿಕ್ಕಬಳ್ಳಾಪುರದಿಂದ 9 ಕಿಲೋಮೀಟ್ರು ಮುಂದಕ್ಕಿರೋವಂಥದ್ದು. ಈ ಬೋರ್ಡ್ ಕಾಣಿಸಿ ನಾವು ಅಲ್ಲಿ ಈಶಾ ಫೌಂಡೇಶನಲ್ಲಿ ವಿಗ್ರಹ ತಲುಪೋ ಅಷ್ಟೊತ್ತಿಗೆ ಕನಿಷ್ಠ ಪಕ್ಷ 3-4 ಕಿಲೋಮೀಟ್ರ್ ಇದ್ದೇ ಇರುತ್ತೆ. ಆ ಥರ ಲಾಂಗ್ ಆಯಿತು. ಇದು ತುಂಬ ವಿಶಾಲವಾದ ಜಾಗ, ಚೆನ್ನಾಗಿದೆ ಜಾಗ. ತುಂಬ ಒಳಗಡೆ ಆಗೋಯ್ತು ಅನಿಸುತ್ತೆ. ಮೋಸ್ಟ್ಲಿ ಇಲ್ಲೆಲ್ಲ ಬೇರೆ ಅಂಗಡಿಗಳೆಲ್ಲ ಬರಬಹುದು. ತುಂಬ ಫೇಮಸ್ ಆದಮೇಲೆ ಈಗ ಫೇಮಸ್ ಆಗ್ತಾಯಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಫೇಮಸ್ ಆಗ್ತಾಯಿದೆ. ಇದಕ್ಕೆ ಸಾಟರ್ಡೆ ಸಂಡೇ ಜನ ತುಂಬ ಹೋಗ್ತಾರೆ. ಸಾಟರ್ಡೆ ಸಂಡೇ ಅಂತಲೇ ಅಲ್ಲ, ಬೇರೆ ದಿನವೂ ಹೋಗ್ತಾರೆ. ಅಲ್ಲಿರೋರು ಯಾರೋ ಹೇಳಿದ್ರು, ಅಲ್ಲಿ ನಮ್ಮೂರವರೇ ಒಬ್ಬರು ಕೆಲಸ ಮಾಡ್ತಾಯಿದ್ದಾರೆ ಸೆಕ್ಯೂರಿಟಿಯಾಗಿ. ಅವರು ಹೇಳಿದ್ರು ನಮಗೆ, ಇಲ್ಲಿ ಸಾಟರ್ಡೆ ಸಂಡೇ ಅಂತಲೇ ಅಲ್ಲ, ಬೇರೆ ದಿನವೂ ಜನ ಬರ್ತಾರೆ, ಜನ ಇರ್ತಾರೆ. ಇತ್ತೀಚೆಗೆ ಜನ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ನಾವು ಎಂಟ್ರಿ ಆಗ್ತಾ ಇದ್ದೀವಿ. ನನಗಂತೂ ಫುಲ್ ಖುಷಿ ಆಗೋಯಿತು. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಇದನ್ನು. ನಾವು ತುಂಬ ದಿನಗಳಿಂದ ಅಂದ್ಕೊತಾ ಇದ್ವಿ ಹೋಗಬೇಕು ಅಂತ. ಹೋಗೋಕ್ಕೆ ಟೈಮ್ ಕೂಡ ಬರಲಿಲ್ಲ. ಈಗ ಹೋಗೋದಕ್ಕೆ ಅವಕಾಶ ಸಿಕ್ತು ನಮಗೆ. ಇದು ಶನಿವಾರ ಹೋಗಿದ್ದು ನಾವು. ಭಾನುವಾರ ಒಂದು ಫಂಕ್ಷನ್ ಇದೆ, ಸೊ ಹಂಗೆ ಈ ಈಶಾ ಫೌಂಡೇಶನ್ ಮುಗಿಸ್ಕೊಂಡು ನಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಫಂಕ್ಷನ್ ಮುಗಿಸ್ಕೊಂಡು ರಿಟರ್ನ್ ಬರಬೇಕು. ಇದು ನಾವು ಗಾಡಿ ಪಾರ್ಕ್ ಮಾಡೋ ಜಾಗದಲ್ಲಿ ತೆಗ್ದಿರೋಂಥ ವೀಡಿಯೋ. ಚೆನ್ನಾಗಿ ಕಾಣಿಸ್ತಂತ ಒಂದು ವಿಡಿಯೋ ತೊಗೊಂಡ್ವಿ. ಇದು ಎಂಟ್ರೆನ್ಸು. ಇಲ್ಲಿ ನಾಗರದೇವರಿದೆ. ಅಲ್ಲೆಲ್ಲ ವಿಡಿಯೋ ಮತ್ತು ಫೋಟೋ ಎಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಒಳಗಡೆ ಎಂಟ್ರಿ ಆದಮೇಲೆ ಅಲ್ಲಿ ಫೋಟೋ ತಗೋಬೋದು ಅಂತ ಹೇಳಿದ್ರು. ಇಲ್ಲೆಲ್ಲ ನಾವೀಗ ಫೋಟೋ ತೊಗೊತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇದು ಶನಿವಾರ ಮಧ್ಯಾಹ್ನ, ಕನಿಷ್ಠ ಪಕ್ಷ ಒಂದು 2 ಗಂಟೆ ಆಗಿತ್ತು ಅನಿಸುತ್ತೆ, ಆಗ ತೆಗ್ದಿರೋಂಥ ವೀಡಿಯೋ ಇದು. ನಾನು ಟ್ರೆಂಡಿಂಗ್ ಇದೆ ಅಂತ ಆ ಥರ ಒಂದು ವಿಡಿಯೋ ಕ್ಲಿಕ್ ಮಾಡಿದೆ, ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಕೊಂಡೆ. ನಮ್ಮ ಪಾಪಗೂ ಫುಲ್ ಖುಷಿಯಾಗೋಯಿತು. ಅವಳೇ ನಡ್ಕೊಂಬರ್ತಾ ಇದ್ದಾಳೆ. ನಾವೀಗ ಎಂಟ್ರಿ ಆದ್ವಿ, ನಮಗೂ ಖುಷಿ ಆಯಿತು ಫುಲ್. ನೋಡಿ, ಇದು ತ್ರಿಶೂಲ, ಇದು ದೊಡ್ಡ ಬಸವಣ್ಣ. ಇದೇನೋ ಒಂದು ಕನಿಷ್ಠ ಪಕ್ಷ ಒಂದು 50 ಅಡಿ ಇರಬಹುದು ಅನಿಸುತ್ತೆ, ನನ್ನ ಅನಿಸಿಕೆ. ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನನಗೆ ಹೇಳ್ತಾ ಇದ್ದೀನಿ. ನನ್ನ ತಂಗಿ ವಿಡಿಯೋ ಮಾಡ್ಕೊತಾ ಇದ್ದಾಳೆ. ನಾವು ಸುಮ್ಮನೆ ಫೋಸ್ ಕೊಡ್ತಾಯಿದ್ದೀವಿ ಅಷ್ಟೇ. ಇಲ್ಲೆಲ್ಲ ಒಂದು ಫೋಟೋ ವಿಡಿಯೋಸ್ ಹೇಗೆ ಬೇಕೋ ಹಾಗೆಲ್ಲ ತಗೊಂಡ್ವಿ. ಈ ಡ್ರೆಸ್ಸು ನಾನು ಈಶಾ ಫೌಂಡೇಶನ್ಗೆ ಹೋಗೋದಕ್ಕೆ ಅಂತಲೇ ತೆಗೆದಿಟ್ಕೊಂಡಿದ್ದೆ. 6 ತಿಂಗಳಿಂದ ಪ್ಲ್ಯಾನ್ ಮಾಡಿ ಈಗ ಹೋಗಿದ್ದೆ. ನಾನು ಆ ಡ್ರೆಸ್ನ ಜನವರಿಲಿ ತೊಗೊಂಡಿದ್ದು, ಜೂನಲ್ಲಿ ಹೋಗೋದಕ್ಕಾಯಿತು. ಎಲ್ಲಿಗೆ ಒಂದು ಕೂಡ ನಾವು ಹೋಗಬೇಕು ಅಂದ್ಕೊಂಡಿದ್ದ ತಕ್ಷಣ ಆಗೋದಿಲ್ಲ ಅಲ್ಲ. ಅದು ಟೈಮ್ ಬಂದಾಗ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಈಗ ಟೈಮ್ ಸಿಕ್ತು, ನಾವು ಹಾಗೆ ಹೋಗ್ತಾಯಿದ್ವಿ. ಎಲ್ಲ ನೋಡಿ ಒಂದು ರೌಂಡ್ ಫೋಟೋ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಒಂದು ರೌಂಡ್ ತಿರುಗಾಡಿ ರಿಟರ್ನ್ ಆದ್ವಿ. 1 ಅವರ್ 1.5 ಅವರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫುಲ್ ಖುಷಿ ಆಯಿತು. ನನ್ನ ಮಗಳನ್ನ ಹೇಗೆ ಆಡಿಸ್ತಾ ಇದ್ದಾರೆ ನೋಡಿ ಅವರಪ್ಪ. ನಾವು ಊಟ ಮಾಡಿರಲಿಲ್ಲ, ಸೊ ಅಲ್ಲೇ ರಿಟರ್ನ್ ಬರಬೇಕಾದ್ರೆ ಒಂದು ಹೋಟ್ಲ್ ಕಾಣಿಸ್ತು, ವಿಶ್ವನಾಥ್ ಪಿಳ್ಳೆ ಕಿಚನ್ ಅಂತ. ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಮಕ್ಳಿಗೆ ಆಟ ಆಡೋದಕ್ಕೆ ಜಾರಬಂಡಿ, ಉಯ್ಯಾಲೆ, ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಚೆನ್ನಾಗಿದೆ. ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಏನು ಅಂದರೆ ಈ ಹೋಟ್ಲಲ್ಲಿ ಸೆಲ್ಫ್ ಸರ್ವೀಸ್ ಇದೆ ಅಷ್ಟೇ, ಸರ್ವೀಸ್ ಇಲ್ಲ. ಮೊದಲು ಸರ್ವೀಸ್ ಕೊಡ್ತಿದ್ರಂತೆ, ಈಗ ಸರ್ವೀಸ್ ಇಲ್ಲ. ತುಂಬ ಜನ ಆಗ್ತಾ ಇದು ಅಲ್ಲಿ ಇರೋವಂಥದ್ದು ಒಂದೇ ಹೋಟ್ಲು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಎಲ್ಲ ಕಡೆನೂ. ಅದಕ್ಕೆ ಜನ ಆಗ್ತಾ ಅವರು ಸರ್ವೀಸ್ ಮಾಡೋದಕ್ಕೆ ಕಷ್ಟ ಆಗಿ ಸೆಲ್ಫ್ ಸರ್ವೀಸ್ ಮಾಡಿಬಿಟ್ಟಿದ್ದಾರೆ. ನಾವು ಗಾರ್ಡನ್ ಎಲ್ಲಿ ಬೇಕಾದ್ರೂ ಮಾಡಿ ನಮ್ಮ ಐಟಮ್ನ ತೊಗೊಂಡು ನಾವು ಎಲ್ಲಿ ಬೇಕಿದ್ರೂ ಕುತ್ಕೊಂಡು ಊಟ ಮಾಡ್ಬೋದು. ನಾವು ಗಾರ್ಡನಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಅಲ್ಲಿ ತುಂಬ ಜನ ಕುತ್ಕೊಂಡು ಊಟ ಮಾಡ್ತಿದ್ರು. ಮೇಲೆ 2nd ಫ್ಲೋರು 1st ಫ್ಲೋರಲ್ಲೆಲ್ಲ ಇದೆ ಜಾಗ ಕುತ್ಕೊಂಡು ಊಟ ಮಾಡೋದಕ್ಕೆ. ಇದೆ ನೋಡಿ ಅನ್ನಪೂರ್ಣೇಶ್ವರ ವಿಗ್ರಹ. ಇಲ್ಲಿ ನೀರೆಲ್ಲ ಚೆನ್ನಾಗಿದೆ. ಇವರು ಹೋಟ್ಲ್ ಕಡೆದೇ ಇದು. ಜನನ ಅಟ್ರ್ಯಾಕ್ಟ್ ಮಾಡುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಜನ ಸಹ ಬರ್ತಾರೆ. ಊಟ ಟೇಸ್ಟ್ ಹೇಳೋದಾದರೆ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಸರ್ವೀಸ್ ಇಲ್ಲ, ಅದೇ ಬೇಜಾರಾಗಿದ್ದು. ಓಕೆ, ನಾವೇ ತಗೊಂಡು ಊಟ ಮಾಡಿಕೊಂಡು ರಿಟರ್ನ್ ಆದ್ವಿ. ನಾವು ಊರಿಗೆ ಹೋಗ್ತಾಯಿದ್ವಿ. ನಾನಲ್ಲಿ
ಥರ ನಮಸ್ಕಾರ ಮಾಡಿದ್ದು ನೋಡಿ ನನ್ನ ಮಗಳು ಅಲ್ಲಿ ಮಾಡಲಿಲ್ಲ, ಇಲ್ಲಿ ಗಾಡೀಲಿ ಹೋಗ್ಬೇಕಾದ್ರೆ ಮಾಡ್ತಾಯಿದ್ದಾಳೆ. ನಾವೀಗ ಚಿಕ್ಕಬಳ್ಳಾಪುರ ಟು ಮಂಚೇನಹಳ್ಳಿ ಹೋಗ್ತಾ ಇದ್ದೀವಿ. ಅಲ್ಲಿ ಕಣಿವೆ ಎಲ್ಲ ಬರುತ್ತೆ ನೋಡಿ, ಸ್ಟಾರ್ಟ್ ಆಯಿತು ಕಣಿವೆ. ಫುಲ್ಲು ಬೆಟ್ಟಗಳು, ತುಂಬ ಬೆಟ್ಟಗಳು ಕಾಣಿಸುತ್ತೆ. ಬೆಟ್ಟದ ಸಾಲಲ್ಲೆಲ್ಲ ಎಲ್ಲ ಬೆಟ್ಟಗಳು. ಸಂಜೆ ಆಗೋಗಿತ್ತು ನಾವು ಹೋದಾಗ, 5 ಗಂಟೆ 5:30 ಆಗೋಗಿತ್ತು. ಸೂರ್ಯ ಕೂಡ ಮುಳುಗ್ತಾ ಇದ್ದ. ಇದು ಬಂದುಬಿಟ್ಟು ದೇವಸ್ಥಾನ ಎಂಟ್ರೆನ್ಸಲ್ಲಿದೆ ಕಣಿವೆ ಹತ್ರ. ಅಲ್ಲಿ ಒಂದು ಮೂವಿ ಕೂಡ ಮಾಡಿದ್ದಾರೆ. ಅದು ಯಾವುದು ಅಂದರೆ ಮಿಲ್ಟ್ರಿ ಮಾವ ಜಗ್ಗೇಶ್ದು ಮೂವಿ ಅಲ್ಲಿ ಮಾಡಿರೋವಂಥದ್ದು. ಒಂದು ಸಾಂಗ್ ವಿಡಿಯೋ ಮಾಡಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿದೆ ಜಾಗ. ಒಂದ್ಸರಿ ನಾನು ವಿಸಿಟ್ ಕೂಡ ಮಾಡಿದ್ದೆ. ನನ್ನ ಮಗಳು ಸೂರ್ಯನ ನೋಡಿಬಿಟ್ಟು ಚೆನ್ನಾಗಿದೆ, ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಇಲ್ಲೆಲ್ಲ ಮಂಕೀಸ್ ಎಲ್ಲ ಕಾಣ್ತಾ ಇದ್ದು, ಅವಳು ನೋಡಿ ಖುಷಿ ಪಡ್ತಾಯಿದ್ಲು. ನೋಡಿ ಎಷ್ಟು ಮಂಕೀಸ್ ಇದ್ದಾವೆ ಅಂತ ಹೇಳ್ಬಿಟ್ಟು. ನೀವೇನಾದರೂ ಆ ಸೈಡ್ ಹೋಗೋಗಿದ್ರೆ ಏನಾದರೂ ತೊಗೊಂಡು ಹಾಕ್ಬೋದು. ನಾನು ಬೇಜಾನ್ ಸರಿ ಹಾಕಿದ್ದೀನಿ. ನಾವು ಊರಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇದು ಮಂಚೇನಹಳ್ಳಿ. ಮಂಚೇನಹಳ್ಳಿಯಿಂದ ಒಳಗಡೆ ಹೋಗಬೇಕು. ಮಂಚೇನಹಳ್ಳಿಯಿಂದ ಒಂದು 3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ನಮ್ಮೂರಿಗೆ, ದಂಡಿಗಾನಹಳ್ಳಿ ಅಂತ ಹೇಳಿಬಿಟ್ಟು. ದಂಡಿಗಾನಹಳ್ಳಿ ಏನಕ್ಕೆ ಇತ್ತೀಚೆಗೆ ಫೇಮಸ್ ಆಗ್ತಿದೆ, ಅಲ್ಲಿ ಒಂದು ಡ್ಯಾಮ್ ಇದೆ. ಆ ಡ್ಯಾಮಿಂದ ತುಂಬ ಜನ ಶನಿವಾರ ಭಾನುವಾರ ತುಂಬ ಜನ ವಿಸಿಟ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಸಂಜೆ ತುಂಬ ಕತ್ಲು ಥರ ಕಾಣಿಸ್ತಾ ಇದೆ. ಇದು ಮಂಚೇನಹಳ್ಳಿ ಕೆರೆ. ದಂಡಗನಹಳ್ಳಿ ಡ್ಯಾಮ್ ಇದೆಯಲ್ಲ, ಅದು ತುಂಬಿದಾಗ ಇಲ್ಲಿ ನೀರು ಬರುತ್ತೆ. ನೀರು ಕಡಿಮೆ, ಮಳೆ ಕಡಿಮೆ ಆಗಿರೋದ್ರಿಂದ ನೀರು ಕಡಿಮೆ ಆಗಿದೆ ನೋಡಿ. ಇಲ್ಲಿ ಮೀನು ಸಹ ಮಾರ್ತಾರೆ. ಇಲ್ಲಿ ನಾವೀಗ ಊರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ದಂಡಗನಹಳ್ಳಿ ಬೋರ್ಡ್ ಕಾಣಿಸ್ತಾ ಇದೆ. ಇದು ಎಂಟ್ರೆನ್ಸ್. ಮುತ್ಯಾಲಮ್ಮನ ದೇವಸ್ಥಾನ ಇದೆ. ಊರಿಗೆ ನಾವು ಏನಕ್ಕೆ ಹೋದ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಪ್ಲೀಸ್ ಅದನ್ನು ಕೂಡ ನೋಡಿ. ಪ್ಲೀಸ್ ವಿಡಿಯೋ ಇಷ್ಟ